ಹೇಳಿ ಸರ್. ಏನೆಂದು ನಾ ಹೇಳಿ. ಈ ಹಳೆ ಕಾಲದಲ್ಲಿ ಮಾಸ್ಟರ್ಗಳು ಹಾರ್ಮೋನಿಯಂ ನುಡಿಸ್ತಿರ್ತಾರೆ. ಹಾರ್ಮೋನಿಯಂ ನುಡಿಸ್ತಿರ್ಬೇಕಾದ್ರೆ ಅಲ್ಲಿ ನಾಟಕದಲ್ಲಿ ಡೈಲಾಗ್ ಏನಾರ ಮಿಸ್ ಆಗ್ಬಿಟ್ರೆ ಹಾರ್ಮೋನಿಯಂ ನುಡಿಸೋದ್ ಬಿಟ್ಬಿಟ್ಟು ಅವನು ಬೈದ ಹಿಡ್ಕೊಬಿಡ್ತಾರೆ. ಬೊಯ್ದು ಹಿಡ್ಕೊಬಿಟ್ಟಾಗ ವಾಪಸ್ಸು ಬೊಯ್ದಾದ್ಮೇಲೆ ನಾಟಕಕ್ಕೆ ಬರ್ಬೇಕಲ್ಲ, ಎಲ್ಲಿ ನಿಲ್ಸಿದೆ, ಏನ್ ಆಡ್ರಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು. ಹೇಳ್ರು ಯಾವ್ದು ಅದು ತಬ್ಲದವ್ನಿಗೆ ಒಂದು ಕೊಟ್ಟು ಏನ್ ಮಾಡ್ತಿದೆ ಅಂತ ಏನಾಯ್ತದೆ ಕತೆ ಈ ತರ ಕಟ ಹೊಡ್ತದೆ ಅನ್ನೋದು ನೋಡಿ. ಅಂದ್ರೆ ಸರ್ ಲೋನವಿನ ಸಿನಿಮಾದಲ್ಲಿ ಈಗ ಹೌದು ಅದೇ ಒಂದು ಹಳ್ಳಿ ಹುಡುಗ ಪಾತ್ರ ಅಂತಂದ್ರೆ ನಮ್ಮ ಮೈಸೂರಲ್ಲಿ ಸುತ್ತಮುತ್ತ ಆಲ್ ಓವರ್ ತುಂಬಾ ಫೇವ್ರೇಟ್ ಪಡ್ತಾರೆ ಒಂದು ಹಳ್ಳಿ ಪಾತ್ರಗಳನ್ನ. ಆಕ್ಚುಲಿ ಹಳ್ಳಿಯಲ್ಲಿ ನಡೆಯುವಂತ ಸಿನಿಮಾಗಳನ್ನ ನೋಡೋಕೆ ಈಗಲೂ ನಮ್ಮ ಮನೇಲಿ ಅಮ್ಮ ಅಜ್ಜಿದಿರೆಲ್ಲ ಕಾಯ್ಕೊಂಡಿರ್ತಾರೆ. ಹೋಗಿ ಹೆಂಗ್ ಆಡ್ತಾವನಿಲ್ಲ ಅವ, ಹೆಂಗ್ ಮಾಡ್ತಾವ ನೋಡ್ಬೇಕಲ್ಲ ಅವ, ಯಾರ್ಲ ಇವ ಹಿಂಗಾಡವನೆ ಅಂತಾರೆ. ಇದೆಲ್ಲ ಒಂದು ಏನ್ ಅನಿಸ್ತದೆ ಸರ್ ನಿಮ್ಗೆ? ಹೆಂಗೆ? ಹೌದು, ಈಗ ಸಾಕಷ್ಟು ದಿನ ಆಗಿದೆ, ತುಂಬಾ ದಿನಗಳಾಗಿದೆ. ಹೌದು, ಗ್ರಾಮೀಣ ಸೊಗಡಿನ ಕಥೆಗಳು ಬಂದು ತುಂಬಾ ದಿನ ಆಗಿದೆ. ಮತ್ತೆ ಗ್ರಾಮೀಣ ಸೊಗಡಿನ ಕಥೆಗಳಲ್ಲಿ ಯಾವ್ಯಾವ ಒಳ್ಳೆ ಕತೆ ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲವೂ ಕೂಡ ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ತುಂಬಾ ದಿನಗಳ ನಂತರ ಒಂದು ಗ್ರಾಮೀಣ ಸೊಗಡಿನ ಚಿತ್ರ ಬರ್ತಾ ಇದೆ, ಲೋನವಿನ. ಸರ್ ಈಗ ನಿಮ್ಮ ಈ ಸಿನಿಮಾ ಶುರು ಮಾಡಬೇಕಾದ್ರೆ ನೀವು ಒಂದು ಥಾಟ್ ಇಟ್ಕೊಂಡಿರ್ತೀರ, ನಾವು ಹಿಂಗೆ ಮಾಡಬೇಕು ಸಿನಿಮಾನ ಅಂತ ಅಂದ್ಬಿಟ್ಟು. ಸಿನಿಮಾ ಸ್ಪಾಟಿಗೆ ಬಂದಾಗ ಅದು ಬೇರೆ ಥರ ಚೇಂಜ್ ಆಗುತ್ತೆ. ಆ ಅನುಭವಗಳೇ ನಿಮ್ಮ ಸಿನಿಮಾದಲ್ಲಿ ಆಗಿದೆ? ಎಸ್, ನಮಗೆ ಸ್ಕ್ರಿಪ್ಟ್ ಬರಿತೀವಿ ಈಗ ಅಲ್ವಾ. ಸ್ಕ್ರಿಪ್ಟ್ ಬರೆದಾಗ ಈ ಕಾಮಿಡಿ ಸ್ಕ್ರಿಪ್ಟ್ ಬರೆಯೋದಿದೆಯಲ್ಲ, ಇದು ತುಂಬಾ ಕಷ್ಟ. ಕಾಮಿಡಿ ನಗ್ಸೋ ಸ್ಕ್ರಿಪ್ಟ್ಗಳು ಪೇಪರಲ್ಲಿ ನಿಮಗೆ ನಗ್ಸಕ್ಕಾಗಲ್ಲ. ಒಂದು ಆಕ್ಟ್ ಮಾಡಿ ತೋರಿಸ್ಬೇಕು, ಇಲ್ಲ ಅಂದ್ರೆ ಆಕ್ಟ್ ಮಾಡಿದಾಗ್ಲೂ ನಗು ಬರಲ್ಲ. ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅದಕ್ಕೊಂದು ಎಫೆಕ್ಟ್ಸ್ ಹಾಕಿದ್ರೆ ನಿಮ್ಗೆ ನಗು ಬರುತ್ತೆ. ನಮ್ದು ಸ್ಕ್ರಿಪ್ಟ್ ಬರೀತಾನೆ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಸ್ಕ್ರಿಪ್ಟಿಂಗ್ ಬರಿತಾ ಇದ್ರೆ ಅನ್ಕೊಂಡು ಬರಿತಾ ಇದ್ವಿ. ಸೊ ನಮ್ಗೆ ಅಲ್ಲೇ ಈ ಸ್ಕ್ರಿಪ್ಟ್ ಲೆವೆಲಲ್ಲೇ ಇಷ್ಟು ನಗು ಬರೆಸ್ತಿದೆ ಅಂದ್ರೆ ಇದು ಸ್ಕ್ರೀನ್ ಮೇಲೆ ಬಂದಾಗ 100% ಜನಗಳಿಗೆ ಇಷ್ಟ ಆಗುತ್ತೆ. ಇದು ಅದೊಂದು ಕಾನ್ಫಿಡೆನ್ಸ್ ಇತ್ತು. ಅದನ್ನೇ ಆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಸ್ಕ್ರಿಪ್ಟ್ ಅಲ್ಲಿ ಮಾಡಿದ್ದು ಮತ್ತೆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾವೇನ್ ಸ್ಕ್ರಿಪ್ಟ್ ಮಾಡ್ತೀವಿ ಅದು ಅದರಲ್ಲಿ 80% ಬಂದ್ರೆ ಸಾಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ನಾವು ಏನ್ ಮಾಡ್ತೀವಿ ತಂದಾಗ ಒಂದು ಅದು 100% ತುಂಬಾ ಚೆನ್ನಾಗಿ ಬಂದಿರುತ್ತೆ, ಇಲ್ಲ 40-60% ಬಂದಿರುತ್ತೆ, ಅಪ್ರೋಚ್ ಆಗಿರಲ್ಲ. ನಾವೇನ್ ಅನ್ಕೊಂಡಿದ್ವಿ, ನಾವು ಏನು ಪೇಪರಲ್ಲಿ ಬರ್ದಿದೀವಿ ಅದರಲ್ಲಿ 80% ಬಂದ್ರೆ ಸಾಕಪ್ಪ ಅಂತ ನಾವು ತಯಾರಾಗಿ ಬರ್ತೀವಿ. ಬಟ್ ಅದು ಟೇಬಲ್ ಎಡಿಟಿಂಗ್ ಟೇಬಲ್ ಮೇಲೆ ಬಂದಾಗ ನಾವೇನ್ ಅನ್ಕೊಂಡಿದ್ವಿ 100% ಬರೀಬೇಕಾದ್ರೆ ಎಂಜಾಯ್ ಮಾಡ್ತಿದ್ವಿ, ಅದು ಸಂಪೂರ್ಣವಾಗಿ ಬಂದಿದೆ. ಅದನ್ನೇ ಸರ್ ಆಕ್ಚುಲಿ ತುಂಬಾ ಸಫರ್ ಆಗೋದಿಲ್ಲ ಅಂತಂದ್ರೆ ಸ್ಕ್ರಿಪ್ಟ್ ನಾವು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿರ್ತೀವಿ. ಸ್ಪಾಟ್ ಅಲ್ಲಿ ಅದನ್ನ ಶೂಟಿಂಗ್ ಮಾಡಿ ಅದು ಎಡಿಟಿಂಗ್ ಎಲ್ಲ ಮುಗಿಸಿ ಜನಗಳಿಗೆ ಕೊಡ್ಬೇಕಾದ್ರೆ ನಾವು ಅನ್ಕೊಂಡಿದ್ಯಾ ಅಂತ ಅನ್ಕೊಬಿಡ್ತಾರೆ ಎಷ್ಟೊಂದು ಜನ ಡೈರೆಕ್ಟರ್ಗಳು. ಆ ತರ ಏನೋ ಪ್ರಾಬ್ಲಮ್ಗಳು? ಆ ತರದ್ದು ಯಾವುದೇ ಕಾರಣಕ್ಕೂ ತೊಂದರೆಗಳಿಲ್ಲ. ಯಾಕೆಂದ್ರೆ ನಾವು ಕ್ಲಾರಿಟಿ ಇತ್ತು, ನಮ್ಗೊಂದು ಅನುಭವ ಇತ್ತಲ್ವಾ, ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನಮ್ಗೊಂದು ಕ್ಲಾರಿಟಿ ಇತ್ತು. ನಾವು ಪೇಪರಲ್ಲೇ ನೀಟಾಗಿ ಈ ಸೀನ್ ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಮಾಡಬೇಕು ಅಂತ ಕ್ಯಾಮ್ರಾಮನ್ಗಳ ಜೊತೆ ಡಿಸ್ಕಸ್ ಮಾಡಿಕೊಂಡು, ಇಡೀ ಡೈರೆಕ್ಷನ್ ಟೀಮ್ ಜೊತೆ ಡಿಸ್ಕಸ್ ಮಾಡಿಕೊಂಡು ನಾವು ಪಕ್ಕಾ ಕ್ಲಾರಿಟಿಲಿ ಶೂಟಿಂಗ್ ಹೋಗಿದ್ವಿ. ಓಕೆ ಸರ್, ಇದು ಒಂದು ಒಳ್ಳೆ ಕಾಮಿಡಿ ಸ್ಕ್ರಿಪ್ಟ್ ಬರೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರಿ. ಕರೆಕ್ಟ್, ಅದು ಸತ್ಯ. ಅದು ಒಂದು ಒಳ್ಳೆ ಕಾಮಿಡಿ ಸ್ಕ್ರಿಪ್ಟ್ನ ಬರೆದು ಅದನ್ನು ಜನಗಳಿಗೆ ತಲುಪಿಸ್ಬೇಕು ಅಂದರೆ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಈಗ ಈಗ ಕಾಮಿಡಿ ಸೀನ್ಸ್ಗಳಲ್ಲಿ ನೀವು ಬರಿಬೇಕಾದ್ರೆ ಅತಿ ಹೆಚ್ಚು ಓವರ್ ಕಾಮಿಡಿಗಳಾಗ್ಬಿಟ್ಟಿದೆ. ಮಗ ಇಂಥ ಬೇಡ ಕಣೋ, ಈ ಸೀನ್ ಕಟ್ಲೆ ಮಾಡಲೇಬೇಕು, ಜನ ಒಪ್ಕೊಳ್ಳಲ್ಲ ಅಂತ ಅನ್ನೋ ಸಿಚುವೇಶನ್ಗಳೇನಾದರೂ ನಿಮ್ಮಲ್ಲಿ ಬಂದಿತ್ತಾ? ಅಂದರೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಇತ್ತು. ಯಾರ್ದು ನಂದಲ್ಲ, ಕೆಲವ್ರದ್ದು ಶೂಟ್ ನಡಿಬೇಕಾದ್ರೆ ಓವರ್ ಆಕ್ಟಿಂಗ್ ಅಂತ ಅನ್ಸಿತ್ತು. ಅದನ್ನ ನಾವು ಡಬ್ಬಿಂಗ್ ಅಲ್ಲಿ ಸರಿ ಮಾಡ್ಕೊಂಡ್ವಿ. ವಾಯ್ಸ್ ಮೂಮೆಂಟ್ ಅಲ್ಲಿ ಈಗ ನೀವ್ ಇಲ್ಲಿ ಬಂದು ಕೂತಿದ್ದೀರಾ, ಏನ್ಲಾ ಕಾಪಿ ಕುಡ್ದಿಯಾ ಅಂತ ಹೇಳ್ದಿರ್ತಾರೆ ಅನ್ಕೊಳ್ಳಿ. ಅಲ್ಲಿ ನಾವು ಅದನ್ನ ಡೈಲಾಗ್ ಡಬ್ಬಿಂಗ್ ಅಲ್ಲಿ ಏನ್ಲಾ ಕಾಪಿ ಕುಡ್ದಿಯಾ ಎಷ್ಟು ಬೇಕಷ್ಟು ನಾವು ಓವರ್ ಆಕ್ಟಿಂಗ್ ಆಗಿರೋದನ್ನ ನಾವು ಅದನ್ನ ನೀಟಾಗಿ ಡಬ್ಬಿಂಗ್ ಅಲ್ಲಿ ರೆಡಿ ಮಾಡ್ಕೊಳ್ತಿದ್ವಿ. ಅದೇ ಸರ್, ಇದನ್ನ ನೀವು ಇದು ಸ್ಕ್ರಿಪ್ಟ್ ಅಲ್ಲೇ ಕಟಿಂಗ್ ಮಾಡ್ಕೊಬಿಡ್ತೀರಾ, ಇಲ್ಲ ನೀವು ಆನ್ ಸ್ಪಾಟ್ ಬಂದು ಶೂಟಿಂಗ್ ಅಲ್ಲಿ ಅದನ್ನ ರೆಡಿ ಮಾಡಿ? ಎಲ್ಲ ಕೆಲವೊಂದು ಆನ್ ಸ್ಪಾಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತವೆ. ಏನೋ ಬರ್ದಿರ್ತೀವಿ ಅದನ್ನ ನಟರು ತಗೊಂಡೋಗ್ಬೇಕು. ಹೌದು. ಈಗ ನನಗೆ
ಒಂದು ಸಾಂಗ್ ಬರ್ಕೊಡ್ತಾರೆ ಅನ್ಕೊಳ್ಳಿ, ಮಾತುಕತೆ ಪ್ರೀತಿ ಜೊತೆ ಮತ್ತೆ ಶುರುವಾಗಿದೆ ಅಂತ ಬರ್ದಿರ್ತಾರೆ, ಅದಕ್ಕೊಂದು ಕಂಪೋಸ್ ಮಾಡಿರ್ತಾರೆ. ಅದಕ್ಕೆ ಜೀವ ತುಂಬಬೇಕಾಗಿರೋದು ಯಾರು? ಸಿಂಗರ್ ಅಲ್ವಾ? ಅದೊಂದು ಏನೋ ವಿಡಿಯೋನೋ ನೋಡಿ ಅಥವಾ ಅವನು ಏನೋ ಒಂದು ಎಕ್ಸ್ಪೀರಿಯನ್ಸ್ ಏನೋ ಒಂದು ತಲೆಗೆ ಹಾಕೊಂಡು ಜೀವ ತುಂಬಿ ಅದಕ್ಕೆ ನಾವು ಎತ್ತಬೇಕು ಸಾಂಗ್ನ. ಸೊ ನಟರುಗಳು ಅಷ್ಟೇ, ಅವರು ಡೈಲಾಗ್ ರೈಟ್ರು ಬರೆದಿರ್ತಾರೆ, ಡೈರೆಕ್ಟ್ರದ್ದು ಒಂದು ಕಲ್ಪನೆ ಇರುತ್ತೆ, ಕತೆ ಮಾಡಿರೋರ್ದು ಒಂದು ಕಲ್ಪನೆ ಇರುತ್ತೆ, ಅದನ್ನು ಕರೆಕ್ಟಾಗಿ ಅದು ಮ್ಯಾಚ್ ಆಗೋಂಗೆ ನಟರುಗಳು ಅದನ್ನೇ ಎತ್ತಬೇಕು. ಅದರಲ್ಲಿ 100%. ಆಮೇಲೆ ನಾವು ಆಯ್ಕೆ ಮಾಡಿದ್ದೀವಲ್ಲ ಪಾತ್ರಧಾರಿಗಳು ನಮ್ಮ ಸಿನಿಮಾದಲ್ಲಿ ಮಾಡಿರೋರು ಎಲ್ಲ ಹೊಸ ಹುಡುಗರುಗಳು, ಎಲ್ಲ ಹಳ್ಳಿ ಗ್ರಾಮೀಣ ಸೊಗಡಿನಿಂದನೇ ಆರಿಸಿರುವಂಥ ಪ್ರತಿಭೆಗಳು ನಮ್ಮವರು. ಎಲ್ಲ ಅಲ್ಲೊಬ್ಬ ಇಲ್ಲೊಬ್ಬ ಹಿಡ್ಕೊಂಡು ಬಂದು ಒಬ್ರು 2,000 ನಾಟಕ ಮಾಡೋರು. ನಿಂಗಣ್ಣನ ಪಾತ್ರ ಮಾಡೋರಲ್ಲ, ನಿಂಗಣ್ಣ ಹಾಡಲ್ಲಿ 2,500 ನಾಟಕ ಮಾಡೋರಂತೆ ಅವರು. ಮದ್ದೂರವ್ರವರು ಮಲ್ರಾಜಣ್ಣ ಅಂತ ಅದ್ಭುತ ನಟ, ಅದ್ಭುತ ಮಾತುಗಾರ, ಎಂಥ ಟ್ಯಾಲೆಂಟೆಡ್ ಗೊತ್ತಾ. ಅವ್ರು ನಮಗೆ ಸಿಕ್ಕಿದ್ರು, ನಮ್ಮ ಅದೃಷ್ಟ ನಮ್ಮ ಸಿನಿಮಾಗೆ. ಮತ್ತೆ ಅನ್ನ ಅಂತ ಒಂದು ಸಿನಿಮಾ ಬಂತು ಮೈಸೂರಲ್ಲಿ, ಗೊತ್ತಾ? ಮೈಸೂರು ಟೀಮು ಅನ್ನದಲ್ಲಿ ಒಂದು ಹುಡುಗ ಮಾಡಿದ, ಆ ಹುಡುಗ ಸಿಕ್ತಾ. ರೀಲ್ಸ್ ಅಲ್ಲಿ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದ, ಬಿ ಅಂತ ಮದ್ದೂರು ಹುಡುಗ, ಅವನ್ ಸಿಕ್ತಾ. ಇನ್ನೊಬ್ಬಂದು ಎಲ್ಲೋ ಬೆಂಗಳೂರಲ್ಲಿ ನಾಟಕ ನೋಡಕ್ ಹೋಗಿದೆ, ಆ ನಾಟಕದಲ್ಲಿ ಒಂದು ಪಾತ್ರ ನೋಡಿದೆ, ಅವನು ಕರ್ಕೊಂಡೆ ನಮ್ಮ ಸಿನಿಮಾದಲ್ಲಿ ಒಂದು. ಹಿಂಗೆ ಎಲ್ಲಾರ್ದು ಅಷ್ಟೇ. ಹೀರೋಯಿನ್ನು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು, ಹಿಂಗೆ ವಾಕ್ ಮಾಡ್ತಾ ಏನ್ ಮಾಡ್ತಿದ್ಯಪ್ಪ ಅಂತ ಕೇಳಿದ್ರು. ನಾವು ವಾಕ್ ಮಾಡ್ಬೇಕಾದ್ರೆ ನೀನು ಬಿಗ್ ಬಾಸ್ ಇಲ್ಲ ಆಂಟಿ, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ಮಗಳಿಗೂ ಇಂಟ್ರೆಸ್ಟ್ ಇದೆ ನೋಡಪ್ಪ ಅಂದ್ರು. ಬೆಳಗ್ಗೆ ಕರ್ಕೊಬನ್ನಿ ಆಂಟಿ ನೋಡೋಣ ಅಂದೆ. ಬೆಳಗ್ಗೆ ಮನೆಗೆ ಕರ್ಕೊಂಡು ಬಂದ್ರು, ನಮ್ಮನೆ ರೋಡಲ್ಲೇ ಸೆಲೆಕ್ಟೆಡ್ ಅವರು ಹೀರೋಯಿನ್. ಹಿಂಗೆ ನಮ್ ತಯಾರಿಗಳಾಗೋದು. ಅವಕಾಶಗಳೆಲ್ಲಾನು ಸುತ್ತಮುತ್ತ ಇರೋದ್ರಲ್ಲಿ ಆಯ್ಕೆ ಮಾಡ್ಕೊಂಡು ಒಂದು ಸುಂದರವಾದಂತಹ ಸಿನಿಮಾ ಕೊಡೋಕೆ ರೆಡಿ ಮಾಡ್ಬಿಟ್ಟಿದ್ದೀರಿ. ಒಟ್ಟಾರೆ ನಾಯಕನಾಗಿ ನೀವಿದ್ದೀರಿ. ನಿಮ್ಮನ್ನ ಗೆಲ್ಸಕ್ಕೆ ಸುತ್ತ ಒಳ್ಳೆ ಪಿಲ್ಲರ್ ಹಾಕೊಂಡಿದ್ದೀರಿ ಅಂತ ಅನ್ನಿಸ್ತೀಗ? 100%. ನನ್ನನ್ನು ಗೆಲ್ಸಕ್ಕೆ ಅಂತಲ್ಲ, ಒಟ್ಟಾರೆ ಸಿನಿಮಾ ಗೆಲ್ಬೇಕು, ಸಿನಿಮಾ ಇಷ್ಟ ಆಗಬೇಕು. ಈಗ ಜನ ಬಂದರೆ ಥಿಯೇಟ್ರಿಗೆ ನನ್ನೊಬ್ಬನ್ನೇ ಯಾಕೆ ನೋಡಬೇಕು, ನನ್ನೊಬ್ಬನ ಮೇಲೆ ನಾನು ಏನು ಮಾಡ್ಕೊಳ್ಬೇಕು ಅಲ್ವಾ? ಎಲ್ಲರೂ ಬರಬೇಕು, ಎಲ್ಲರ ಪಾತ್ರಗಳಿಗೂ ವ್ಯಾಲ್ಯೂ ಇರಬೇಕು, ಎಲ್ಲರೂ ನೋಡಿ ಜನ ಇಷ್ಟಪಡಬೇಕು. ಒಂದಕ್ಕೊಂದಕ್ಕೆ ಇಷ್ಟ ಆಗ್ತಾ ಇದ್ರೇ ಇಡೀ ಸಿನಿಮಾ ಇಷ್ಟ ಆಗೋದು. ನಾನೊಬ್ಬನೇ ಸ್ಕ್ರೀನ್ ಮೇಲಿದ್ದರೆ ಅದಂಗೆ ವರ್ಕ್ ಆಗಲ್ಲ. ಹಂಗೆ ಈಗ ಇನ್ನಿದ್ರಲ್ಲಿ ಅಲ್ವಾ, ಈಗೆಲ್ಲ 30 ಸೆಕೆಂಡು 60 ಸೆಕೆಂಡ್ ಮೈಂಡ್ ಸೆಟ್ ಅಲ್ಲಿ ನೋಡೋರು ಇವಾಗ. ಅಲ್ಲಿ ಈಗ ಅಲ್ಲಿ ನಾವು ಏನೋ ಒಂದು ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ, ಬೋರ್ ಆಗ್ತಾ ಇದೆ ಅಂದ್ರೆ ಫೋನ್ ತೆಗ್ದು ಇನ್ನೊಂದು ಎಂಟರ್ಟೈನ್ಮೆಂಟ್ ಇದೆ, ರೀಲ್ಸ್ ಎಂಟರ್ಟೈನ್ಮೆಂಟು, ಅದನ್ನ ಓಪನ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೇ. ಈ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಈ ಪಿಕ್ಚರ್ ಓಪನ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಪ್ರಯತ್ನದಲ್ಲಿ ಮಾಡಿದ್ದೀರಿ. ಒಟ್ಟಾರೆಯಾಗಿ ಸರ್, ನಾವು ಸಿನಿಮಾದ ಸಾಂಗ್ಗಳು ಮತ್ತು ಟ್ರೈಲರ್ಗಳು ನೋಡಿದಾಗ ಆ ಒಂದು ಸೂಪರ್ ಹಳ್ಳಿ ಸಿನಿಮಾ ಅನ್ನಿಸ್ತು. ಮತ್ತೆ ಸರ್ ಇನ್ನೂ ಬರುತ್ತೆ. ಹೌದು ಸರ್, ಹೌದು. ನಾವೆಲ್ಲ ಕಂಪ್ಲೀಟ್ ಹಳ್ಳಿನೇ ಅನ್ಕೊಬಿಟ್ಟಿದೆ, ಸಿಟಿ ಅಂತ ಈಗ ನೋಡಿ. ಊಟ ಅಂದಮೇಲೆ ಎಲ್ಲಾ ತರದ ಐಟಮ್ ಇದ್ರೇನೆ ಅಲ್ವಾ ಅದೊಂದು ಹಬ್ಬದ ಊಟ ಆಗೋದು. ಬರೀ ಪಾಯಸನೇ ಸ್ವೀಟೇ ಇದ್ಬಿಟ್ರೆ ಅದು ಬರೀ ಸ್ವೀಟ್ ಆಯ್ತದೆ, ಬರೀ ಬಾತೆ ಇದ್ರೆ ಬಾತ್ ಆಯ್ತದೆ, ಇಲ್ಲ ಬರೀ ಪಲ್ಯಗಳಿದ್ರೆ ಪಲ್ಯ ಆಯ್ತದೆ. ಎಲ್ಲವೂ ಇದ್ರೆ ಉಪ್ಪಿಂದ ಹಿಡಿದು ಎಲ್ಲಾನು ಇದ್ರೆ ಅಲ್ವಾ ಅದು ಸಂಪೂರ್ಣ ಹಬ್ಬದ ಊಟ ಆಗೋದು. ಸೊ ಎಲ್ಲವೂ ಇದೆ ನಮ್ದ್ರಲ್ಲಿ. ಸರ್, ನಿಮ್ಮ ಲೋ ನವೀನಾಗೆ ಸುತ್ತ ಪಿಲ್ಲರ್ ಅಂದ್ರಲ್ಲಿ ಒಂದಷ್ಟು ಜನ ಹೆಸರು ಹೇಳಕ್ ಇಷ್ಟಪಟ್ರೆ ನೀವು ಯಾರನ್ನ ನೀವು ನಮ್ಗೆ ಇಷ್ಟು ಜನ ಪಿಲ್ಲರ್ ಆಗಿ ಇದೆ ನಾವು ಅಂತ ಹೇಳಕ್ ಇಷ್ಟಪಡ್ತೀರಿ? ಎಲ್ಲ ಪಾತ್ರಗಳೂ ಅಲ್ಲಿ ಮಾಡಿರೋ ಎಲ್ಲ ಪಾತ್ರಗಳು ಪಿಲ್ಲರೇ. 100% ಎಲ್ಲ ಪಾತ್ರಗಳು. ನಾವೇನು ತುಂಬ ಏನೇನೋ ಬರಲ್ಲ. ನಿಂಗಣ್ಣ ಬರ್ತಾರೆ, ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ನಮಗೆ ಈ ಬ್ರಜ್ಜಿಯಂದಿರು HD ಕೋಟೆಯವರು ಸೋಬಾನಪ್ಪದ ಹಾಡ ಅಜ್ಜಿಯಂದಿರು ನನಗೆ ಕೋಣಾಣೆ ಹಾಡು ಹಾಡ್ಕೊಟ್ರು. ಹಾಂ ಸರ್, ಈಗ ಆ್ಯಕ್ಚುಲಿ ಇದನ್ನ ನಾವು ಪಾಯಿಂಟ್ ಔಟ್ ಮಾಡಬೇಕು. ಅವ್ರಿಗೆ ಇದ್ರೊಂದು ಮೈಕ್ ಮುಂದೆ ಆಡೋದಾಗ್ಲಿ ಇಲ್ಲ ಕ್ಯಾಮ್ರಾ ಮುಂದೆ ಮಾಡೋದಾಗ್ಲಿ ಅನುಭವ ಇರಲ್ಲ ಅವ್ರಿಗೆ. ಯಾರೇ ಬೇರೆಯವ್ರು ಹೊಸಬ್ರನ್ನ ಕರ್ಕೊಂಡ್ಬಂದು ಕೂಣಿಸಿದ್ರು ಪದರ್ಬಿಟ್ಬಿಡ್ತಾರೆ. ಇಲ್ಲ, ರೆಕಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಇರೋರ್ಕೇನೆ ಹಾಡೋದು ಕಷ್ಟ. ನಾನು ಮೊನ್ನೆ ಒಂದು ಸಿನಿಮಾಗೆ ಹಾಡಿದೆ, ಒಂದು ಅರ್ಧ ದಿನ ತಗೊಳ್ತು ನನಗೆ ಹಾಡೋದಕ್ಕೆ. 1 hour 1.5 hour ಆಡ್ಬಿಡ್ತೀನಿ ನಾನು. ಈಗ ನನಗಿರೋ ಅನುಭವಕ್ಕೆ ಅರ್ಧ ದಿನ ತಗಂತು. ಕೆಲವೊಂದಕ್ಕೆ ನಾವೇ ಸಿಗಾಕೊಂಡ್ಬಿಡ್ತೀವಿ ಹಂಗೆ. ಅಂಥದ್ರಲ್ಲಿ ಮೈಕ್ ಮುಂದೆ ಎಕ್ಸ್ಪೀರಿಯನ್ಸೇ ಇಲ್ಲದೆ ಇರೋರು ಅವರು. ತಾಳದಲ್ಲಿ ಆಡೋದು ಅವ್ರಿಗೆ ನಾಲೆಡ್ಜ್ ಇಲ್ಲ. ಶ್ರುತಿ ಜ್ಞಾನ ಒಂದು ಗ್ರೂಪಲ್ಲಿ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಗ್ರೂಪಲ್ಲಿ ಒಂದು 5-6 ಜನ ಇದ್ದಾಗ ಒಬ್ರಿಗೊಬ್ರು ದನಿ ಕೊಟ್ಕೊಂಡು ಆಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಒಂದು ಶ್ರುತಿ ಹಾಕಿ, ಒಂದು ತಾಳ ಹಾಕಿ, ಕಿವಿಗೆ ಹೆಡ್ಫೋನ್ ಹಾಕಿ ಇದೇ ಲೈನ್ಸ್ನ ಅವ್ರಿಗೆ ಲಿರಿಕ್ ಬರ್ಕೊಳಕ್ಕೆ ಬರಲ್ಲ, ಬರ್ಕೊಟ್ಟದನ್ನ ಓದಕ್ಕೆ ಬರಲ್ಲ.
ಇವ್ರನ್ನ ಇಟ್ಕೊಂಡು ಒಂದು ಸೂಪರ್ ಹಿಟ್ ಸಾಂಗ್ ಮಾಡಿದೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಹೌದು ಸರ್, ಅದನ್ನ ಆಕ್ಚುಲಿ ಪಾಯಿಂಟ್ ಔಟ್ ಮಾಡಬೇಕು, ಮೆಚ್ಚಲೇಬೇಕಾದಂತ ಕೆಲಸ ಅಲ್ವಾ? ಇದ್ರ ನಿಮ್ದು ಸ್ಟ್ರಗಲ್ ಹೆಂಗಿ ಸರ್? ಅದು ಹೆಂಗ್ ಸಿಗಾಕೊಂಡ್ರವ್ರು ನಿಮ್ ಕೈಲಿ? ಸ್ಟ್ರಗಲ್ಲು ತುಂಬಾ ಇತ್ತು, ಬಟ್ ನನಗೆ ಆ ಸ್ಟ್ರಗಲ್ಲಿನ ಮುಂದೆ ರಿಸಲ್ಟ್ ನನಗೆ ಗೊತ್ತಿತ್ತು. ಇದು ಈ ವಾಯ್ಸ್ಗಳು ಲೋನವಿನ ಸಿನಿಮಾದಲ್ಲಿ ಬಂದರೆ ಇವ್ರದ್ದು ನನಗೆ ಬ್ಲೆಸ್ಸಿಂಗ್ ಇರುತ್ತೆ. ಎಷ್ಟು ಸಾವಿರಾರು ಸೋಬಾನ ಪದಗಳು ಆಡಿರ್ತಾರೆ, ಸಾವಿರಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಹೋಗಿ ಆಡಿರ್ತಾರೆ. ಇಂಥವ್ರ ವಾಯ್ಸು ನಮ್ಮ ಸಿನಿಮಾದಿಂದ ಶುರು ಅಂತ ಬಂದರೆ ನಮ್ಗದು ಆಶೀರ್ವಾದ ಅಲ್ವಾ, ಅದೊಂದು ಎನರ್ಜಿ ಅಲ್ವಾ. ನನಗೆ ಚೆನ್ನಾಗಿ ಗೊತ್ತಿತ್ತು ಇವ್ರು ಹಾಡಾಡಿ ಇಟ್ಟಾಗುತ್ತೆ ಅಂತ. ಸ್ವಲ್ಪ ಕಷ್ಟ ಆಯಿತು, ಬಟ್ ನನಗೆ ರಿಸಲ್ಟ್ ಗೊತ್ತಿದ್ರಿಂದ ಕಷ್ಟ ಆದರೂ ಪರವಾಗಿಲ್ಲ, ಅವ್ರ ಹತ್ರನೇ ಈ ಸಾಂಗ್ ಆಡಿಸ್ಬೇಕು ಅಂತ ಚಾಲೆಂಜ್ ಮಾಡಿ ಮೂರು ಸಲ ಸ್ಟುಡಿಯೋಗೆ ಕರ್ಕೊಂಡು ಬಂದು ನಮ್ಮದೇ ಆದ ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ, ಆ ಟೆಕ್ನಿಕ್ಸ್ಗಳಲ್ಲಿ ಅವ್ರನ್ನ ಆಡಿಸಿ ಕಡೆಗೂ ಎಷ್ಟು ಗೊತ್ತಾ, 85-90 ಮಿಲಿಯನ್ಸ್ ವ್ಯೂಸು. ಯಾವುದರಲ್ಲಿ? ಇನ್ಸ್ಟಾಗ್ರಾಮಲ್ಲಿ 8.5 9 ಕೋಟಿ ವ್ಯೂಸ್ ಆಗಿದೆ ಅವ್ರು ಆಡಿರೋದು. ಯಾವ ಯೂಟ್ಯೂಬ್ಗೂ ದುಡ್ಡು ಹಾಕೋದು, ಇನ್ಸ್ಟಾಗ್ರಾಮ್ಗೆ ದುಡ್ಡು ಹಾಕಿ ಏನಿಲ್ಲ, ಎಲ್ಲ ಆರ್ಗ್ಯಾನಿಕ್ಕು, ಎಲ್ಲವೂ ಅಷ್ಟು ರೀಚ್ ಆಯಿತು. ಆಡಿದ್ದಾಡು, ಅವ್ರು ಆಡಿದ್ದಾಡು ನಮ್ಗೆ ಅವ್ರದ್ದೇ ಒಂದು ಓಪನಿಂಗೇ ಒಂದು ಪಾಸಿಟಿವ್ ವೈಬ್. ಕೋಣಾಣೆ ನಂದಾಣೆ ವಾಲವು ಆ ಸಾಂಗ್ ಇನ್ನೂ ಈ ನಮ್ಮ ಮೈಸೂರು ಪಂಚದಲ್ಲಿ ಇದೆ ಸರ್. ಕುಂತಿ ಕೂರಿಸ್ದಾಗ ಆಡ್ತಾರೆ, ಕುಂತಿ ಕೂರಿಸ್ದಾಗ ಆಡ್ತಾರೆ. ನಾನು ಅದೇ ಹಿಂಗೆ ಏನಾದ್ರೂ ಒಂದು ಹೊಸದೇನೋ ಹುಡುಕ್ತಾ ಇರ್ತೀನಲ್ಲ, ಹುಕ್ ಲೈನ್ ಏನೋ ಒಂದು ಬೇಕಿತ್ತು, ಕುಂತಿ ಪದಗಳು ಓದ್ತಾ ಇದೆ, ಈ ಲೈನ್ ಓಕೆ ಅಂತ ಅನ್ನಿಸ್ತು, ಆ ಲೈನ್ನ ಇಟ್ಕೊಂಡೆ. ಈ ದೊಡ್ಡ ಅಡುಗೆ ಅವರೇ ಕಾಳು ಕುಣಿದಾಡ್ತಿದ್ದೋ ಇದನ್ನೇ ತಿಲ್ಲಿಗೆ ಜಾಯಿನ್ ಮಾಡಿದೆ. ಜಾಯಿನ್ ಮಾಡಿ ಹತ್ಕೊಂದು ಆಯಾಮ ಕಟ್ಟಿ ಲೋನವಿನ ತಂದು ಅದ್ರೊಳಗಡೆ ಆಡೊಳಗಡೆ ಒತ್ತಂತೆ ಎದ್ಬಿಟ್ಟು ದೇವ್ರ ಪೋಟ ನೋಡ್ಬಿಟ್ಟು ತಂಗಳು ಮುದ್ದೆ ಮೋರ್ದ್ಬಿಟ್ಟು ಮಜ್ಜಿಗೆ ಕಲ್ಸ್ಕೊಂಡ್ ಕೂಡ್ದ್ಬಿಟ್ಟು ಬೀರಲ್ಲಿ ಬಟ್ಟೆ ಹುಡಿಕನ್ ಒಂಟವನೇ ಊರೂರ್ ತಿರಿಕನ್, ಬೀರಲ್ಲಿ ಬಟ್ಟೆ ಹುಡಿಕನ್ ಒಂಟವನೇ ಊರೂರ್ ತಿರಿಕನ್ ನಮ್ ನವೀನ. ಅಯ್ಯೋ ನೀನು ಮನಕಾಯನಾಗೋಗ ಹೋಗು, ಎದೆ ಉದ್ದ ಮಗನ್ ಮಡಿಕಂದು ನಾನು ಕೆಲಸ ಮಾಡ್ಬೇಕಲ್ಲೋ, ಎಲ್ಲ ಹಾಳಾಗೋಯ್ತಾ ಇದೆಯೋ ಲೋ ನವೀನ, ಲೋ ನವೀನ, ಲೋ ನವೀನ, ಲೋ ನವೀನ, ಲೋ ನವೀನ, ಲೋ ನವೀನ, ಲೋ ನವೀನ. ಕೊಣಾಣೆ ನಂದಾಣೆ ವಾಲಾವು, ಕೊಣಾಣೆ ನಂದಾಣೆ ವಾಲಾವು. ಎಲ್ಲಿಗೆ ಹೋಗ್ತಿರ್ತಾನೆ ಸರ್ ನವೀನಾಗ? ಹೋಯ್ತಾ ಇರ್ತಾನೆ ಬೀದಿ ಸುತ್ತಕ್ಕೆ. ಸೊ ಇದು ಆ ಯಾವುದೋ ಅವರೇ ಕಾಳು ಕುಣಿದಾಡ್ತಿದ್ದು ಹಾಡಿಗೆ ಚರಣ ಇದನ್ನ ಸೇರಿಸ್ಕೊಂಡು ಒಂದು ಇಂಟ್ರೊಡಕ್ಷನ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ ಅದು. ಆ್ಯಕ್ಚುಲಿ ನೀವು ಅವ್ರಿಗೆ ಟ್ರೈನ್ ಅಪ್ ಕೊಟ್ಟಿದ್ರಲ್ಲ, ಅದು ಜನಗಳಿಗೆ ಭಾಳ ಇಷ್ಟ ಆಗಿದೆ. ಅದಕ್ಕೆ ಅವ್ರಿಗೆ ನೀವು ಬರ್ದು ಕೊಟ್ರ ಇಲ್ಲ ಅವ್ರನ್ನ ಕರ್ಸಿ ಕೂರಿಸಿ ಪಾಠ ಮಾಡಿದ್ರೆ? ಒಂದೊಂದೇ ಲೈನ್ ಪಾಠ ಮಾಡಲ್ವ ಮಕ್ಳಿಗೆ, ಹಂಗೆ ಒಂದೊಂದೇ ಲೈನ್ ಅವರೇ ಕಾಳು ಕೋಣೆ ಒಳಗೆ ಕುಣಿದು ಆಡ್ತಿದ್ದೋ, ಅದನ್ನ ನೋಡಿ ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ ನೋಡ್ತಿದ್ದೋ. ಅದ್ ನೋಡಿ ಅವ್ರನ್ನ ತಯಾರು ಮಾಡಿದ್ದು ಒಂದು ಸಣ್ಣದೊಂದು 3-4 ನಿಮಿಷದೊಂದು ವಿಡಿಯೋ ಬಿಟ್ಟಿದ್ದೀನಿ. ಅವ್ರನ್ನ ಸ್ವಲ್ಪ ಹೆಂಗೆ ತಯಾರು ಮಾಡಿ ಆಡಿಸಿದ್ವಿ ಅಂದ್ಬಿಟ್ಟು ಒಂದು 3-4 ನಿಮಿಷದ್ದು ಬಿಟ್ಟಿದ್ದೀವಿ. ಆ ಒಂದೊಂದೇ ಲೈನ್ ಅವ್ರು ಕ್ಯಾಚ್ ಮಾಡ್ಕೊಂತಿದ್ರು, ಬೇಗ ಪ್ರಾಕ್ಟೀಸ್ ಮಾಡ್ಕೊಂಡು. ನಾನು ಎಷ್ಟು 100 ಸಲ ಹೇಳ್ಕೊಟ್ರು 100 ಸಲ ಕಲಿಯೋ ಆಸಕ್ತಿ ಅವ್ರಿಗಿತ್ತು. ಮತ್ತೆ ಸರ್ ನಿಮ್ಮನ್ನು ನೋಡಿದಾಗ ಈ ನಮ್ಮ ರಂಗಭೂಮಿಲಿ ಕಾರಂತರದ್ದು ನುಡಿದೆ, ಬಿ ವಿ ಕಾರಂತರದ್ದು, ಮಾತುಗಳು ಹಾಡಾಗಬೇಕು, ಹಾಡು ಮಾತಾಗಬೇಕು ಅನ್ನೋ ಒಂದು ನುಡಿ ಹೇಳಿದ್ದಾರೆ. ಅದನ್ನು ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀರಾ ಅಂತ ಕಾಣಿಸ್ತದೆ. ನಾನು ಮಾತುಗಳು ಹಾಡಾಗಬೇಕು ಅನ್ನೋದಿದೆ. ಹೌದು, ಹಂಗೇನೆ ಮಾಡಿದ್ರಲ್ಲ ಒಂದೆರಡು. ಹೌದು, ಅದೇ ಬೇಗ ಸಕ್ಸಸ್ ಬೇಗ ತಲುಪುತ್ತೆ ಜನಗಳಿಗೆ. ಈಗ ಇದ್ರಲ್ಲೇ ನೋಡಿ, ಲೋನವಿನಾದಲ್ಲೇ ಇನ್ನೊಂದು ಮೆಲೋಡಿ ಸಾಂಗ್ ಬಿಟ್ಟಿದ್ದೀನಿ. ಹೀರೋಯಿನ್ನ ಡ್ರೀಮಲ್ಲಿ ಅವನು ಕನ್ಸು ಕಾಣ್ತಾ ಇರುವಂಥದ್ದು. ಆ ಲೈನ್ಸ್ಗಳು ನೋಡಿ. ಕೈ ತೊಳಕನ್ ಮುಟ್ಟಂಗವಳೆ ನನ್ನ ಹುಡುಗಿ, ಏನ್ ಚಂದ ಕಾಣಿಸ್ತವಳೆ ನನ್ನ ಬೆಡಗಿ, ಹತ್ತಿರ ಬಾರಮ್ಮಿ ಪಕ್ಕದಲ್ಲಿ ಕೂರಮ್ಮಿ, ಮುತ್ತೊಂದ ನೀಡಮ್ಮಿ, ಓಡೋಡಿ ಬಂದೆ ನಿನ್ನನ್ನು ನೋಡಲು, ವಯ್ಯಾರೆ 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 ವಯ್ಯ, ವಯ್ಯಾರೆ 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 ವಯ್ಯ ವಯ್ಯಾರಿ. ಇದು ಪಲ್ಲವಿ. ಚರಣ ನೋಡಿ. ಪಕ್ಕದೂರಲ್ಲಿ ಜಾತ್ರೆಯಂತೆ, ಮೊಬ್ಬಿಗೆ ತೇರು ಎಳಿತಾರಂತೆ, ಗೌರಿ ಹಬ್ಬದ ಲಂಗ ಹಾಕೊಂಡು ಮೈಸೂರು ಮಲ್ಲಿಗೆ ಹೂವ ಮುಡ್ಕೊಂಡು ಒತ್ತರಣೆ ಬಾರಮ್ಮಿ, ಮಗವನು ತೋರಮ್ಮಿ, ನಾಚಿಕೆ ಯಾಕಮ್ಮಿ, ಕಳ್ಮುತ್ತ ಕೊಡ್ತೀನಿ ನಿನಗೆ ನಾನು ದ್ಯಾವ್ರಿಗೂ ಕಾಣ್ದಂಗೆ, ವಯ್ಯಾರೆ 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 ವಯ್ಯ, ವಯ್ಯಾರೆ 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 ವಯ್ಯ ವಯ್ಯಾರಿ. ಇದು ಮೆಲೋಡಿ ಸಾಂಗು. ತುಂಬ ಚೆನ್ನಾಗಿದೆ ಸರ್.
ಚೆನ್ನಾಗಿದ್ದಕ್ಕೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸುಮಾರು ಓಡಿದೆ, ಇದು ಸಿಕ್ಕಾಪಟ್ಟೆ ರೀಲ್ಸ್ಗಳಾಗಿದೆ. ಬಿಟ್ಟಿರೋ 3 ಹಾಡುವೆ ದೇವ್ರ ದಯದಿಂದ ಜನಗಳ ಇಷ್ಟಪಟ್ಟು ಎಲ್ಲರೂ ನಾನೀಗ ಎಲ್ಲಾದರೂ ಸಿಗ್ತಾ ಇರ್ತಾರಲ್ಲ, ಸರ್ 3 ಹಾಡು ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದೀರಾ, ಪಿಕ್ಚರ್ ಕಾಯ್ತಾ ಇದ್ದೀನಿ ಅಂತಾರೆ. ನನಗೆ ಅದೇ ನನಗೊಂದು ಹೆಮ್ಮೆ.